ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಸರ್ವೆ ನಂಬರ್ 30ರಲ್ಲಿ ನಿರ್ಮಿಸಿಕೊಂಡಿರುವ ವಾಸದ ಮನೆಯ ಬಲವಂತದ ತೆರವು ಕಾರ್ಯಾಚರಣೆ ವಿರೋಧಿಸಿ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಶ್ರೀ ರಂಗಾಚಾರಿ, ಅಮಾನವೀಯವಾಗಿ ಮತ್ತು ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ದಶಕಗಳಿಂದ ವಾಸಿಸುತ್ತಿರುವ ದಲಿತರ ಮನೆಗಳನ್ನು ತೆರವುಗೊಳಿಸಿ ಅವರ ಬದುಕನ್ನು ಬೀದಿಗೆ ತರುವ ಕೆಲಸವನ್ನು ಆಡಳಿತ ನಡೆಸುತ್ತಿದೆ. ಈ ಕುಟುಂಬದ ಪಕ್ಕದಲ್ಲಿರುವ ಸರ್ಕಾರಿ ಜಮೀನಿನ ಬದಲಿಗೆ ಉದ್ದೇಶಪೂರ್ವಕವಾಗಿ ಈ ಬಡ ಕುಟುಂಬದ ಮನೆಯನ್ನು ಗುರಿ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ತಹಸೀಲ್ದಾರ್ ರವರು ನೀಡಿರುವ 7 ದಿನಗಳ ತೆರವು ನೋಟಿಸ್ ಹಿಂಪಡೆಯಬೇಕು. ಪ್ರಸ್ತುತ ಯೋಜಿಸಿರುವ 100 ಅಡಿ ರಸ್ತೆಯ ಯೋಜನೆಯನ್ನು ರದ್ದುಪಡಿಸಿ ಪುನರ್ ಪರಿಶೀಲನೆ ಮಾಡಬೇಕು. ಪ್ರಸ್ತುತ ಲಭ್ಯವಿರುವ ಸರ್ಕಾರಿ ಜಮೀನನ್ನು ಬಳಸಿಕೊಂಡು ಬಡ ಕುಟುಂಬದ ಮನೆಗಳಿಗೆ ಧಕ್ಕೆಯಾಗದಂತೆ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಬೇಕು. ಬಡವರ ರಕ್ಷಣೆಗೆ ನಾವು ಸಿದ್ಧವಿದ್ದೇವೆ. ತಕ್ಷಣವೇ ಈ ಅಮಾನವೀಯ ನಿರ್ಧಾರವನ್ನ ಬದಲಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮನೆಯ ಮಾಲೀಕ ರಾಧಾಕೃಷ್ಣ ಮಾತನಾಡಿ, ತಮ್ಮ ಮನೆಯನ್ನ ದಶಕಗಳ ಹಿಂದೆಯೇ ಕಾನೂನುಬದ್ಧವಾಗಿ ನಿರ್ಮಿಸಿಕೊಂಡಿದ್ದೇವೆ. ಆದರೆ ಇತ್ತೀಚೆಗೆ ತಾಲೂಕು ಕಚೇರಿಯಿಂದ ಈ ಪ್ರದೇಶದ ಸರ್ವೆ ನಡೆದ ಬಳಿಕ ತಮ್ಮ ಮನೆ ಖರಾಬು ಜಮೀನಿನಲ್ಲಿದೆ ಎಂದು ಆರೋಪಿಸಿ ಅದನ್ನು ತೆರವುಗೊಳಿಸುವಂತೆ ನೋಟಿಸ್ ನೀಡಲಾಗಿದೆ. ಅದೇ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ 65ಕ್ಕೂ ಹೆಚ್ಚು ಮನೆಗಳಿದ್ದರೂ ಅವ್ಯಾವುದಕ್ಕೂ ನೋಟಿಸ್ ನೀಡದೆ ತಮ್ಮ ಮನೆಗೆ ಮಾತ್ರ ಟಾರ್ಗೆಟ್ ಮಾಡಿ ತೆರವುಗೊಳಿಸುವಂತೆ ಆದೇಶಿಸಿರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕ್ರಮದ ಹಿಂದೆ ಇರುವ ಕಾರಣವೇನು ಎಂಬುದು ತಿಳಿಯುತ್ತಿಲ್ಲ ಎಂದರು. ಏನು ತಹಸೀಲ್ದಾರ್ ಅವರು ಏಕಪಕ್ಷೀಯವಾಗಿ ಕ್ರಮ ಕೈಗೊಳ್ಳದೆ ಕೂಡಲೇ ತಮ್ಮ ಮನವಿಗೆ ಸ್ಪಂದಿಸಿ ನೋಟಿಸ್ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಮನೆ ತೆರವುಗೊಳಿಸುವ ಕ್ರಮವನ್ನು ವಿರೋಧಿಸಿ ದಲಿತ ಸಂಘಟನೆಗಳ ಮೂಲಕ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗಿಡಗಾನಹಳ್ಳಿ ಗ್ರಾಮದ ವಾಸಿ ನಾನು ಈ ಜಮೀನು ಏನಿದೆ, ಈ ಜಮೀನಲ್ಲಿ ಒಂದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಜಮೀನಿದು. ಇದು ಸುಮಾರು ನಮಗೆ ನಮ್ಮ ತಾತನ ಕಾಲದಿಂದಲೂ ಅನುಭವ ಇದೆ. ಸುಮಾರು ಒಂದು 60-70 ವರ್ಷಗಳ ಕಾಲದಿಂದಲೂ ಅನುಭವ ಇದೆ. ಅದಕ್ಕೆ ಸಾಕ್ಷಿಗಳು ಈ ತೆಂಗಿನ ಮರಗಳು ಮತ್ತು ಇತರೆ ಮರಗಳೇ ಅದಕ್ಕಾಗಿರೋವಂಥ ಏಜ್ ನೋಡಿ. ಇದು ಇತ್ತೀಚೆಗಂತೂ ನಾವು ಬಂದಿರತಕ್ಕಂಥದ್ದಲ್ಲ. ಇದೆಲ್ಲ ನಮ್ಮದೇ ಬೌಂಡ್ರಿ ಅಂತ ಅಂದ್ಕೊಂಡು ನಾವು ಮನೆ ಕಟ್ಟಿದ್ವಿ. ಇದು ಜಮೀನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆ ಕಟ್ಟಿದ್ವಿ. ಮನೆ ಕಟ್ಟಾದಮೇಲೆ ಇದಕ್ಕೆ ಸರ್ಕಾರಿ ಗೋಕಾಡು ಅಂತ ಹೇಳ್ಬಿಟ್ಟು ಗುರುತು ಮಾಡಿಬಿಟ್ಟು ಈಗ ನನ್ನ ಮನೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನನಗೆ ತಹಸೀಲ್ದಾರ್ ನೋಟಿಸ್ ಇಶ್ಯೂ ಮಾಡಿದೆ. ಅದು 7 ದಿನಗಳೊಳಗಡೆ ತೆರವು ಮಾಡಿಬಿಡಿ ಅಂತ ಹೇಳ್ಬಿಟ್ಟು, ತೆರವು ಮಾಡಲಿಲ್ಲ ಅಂದರೆ ನಾವೇ ತೆರವು ಮಾಡ್ತೀವಿ, ಅದರಿಂದ ಅದಕ್ಕಾಗುವಂಥ ಖರ್ಚು ನಿಮ್ಮಿಂದನೇ ಪಡಿತೀವಿ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡಿದೆ. ಇದೇ ಸರ್ವೆ ನಂಬರಲ್ಲಿ ಸುಮಾರು 65ಕ್ಕೂ ಹೆಚ್ಚು ಮನೆಗಳಿದೆ. ಆ ಮನೆಗಳ ಸುದ್ದಿಗೆ ಯಾವುದಕ್ಕೂ ಹೋಗಿಲ್ಲ. ಏಕಾಏಕಿ ನನ್ನ ಮನೆ ಮಾತ್ರ ಫ್ರಂಟಲ್ಲಿದೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಮಾತ್ರನೇ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ತಹಸೀಲ್ದಾರ್ ನಮ್ಮರು. ಅದಕ್ಕೆ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ರಸ್ತೆಗೆ ಬೇಕು ಅಂದರೆ ರಸ್ತೆಗೆ ಬೇಜಾನ್ ಜಾಗ ಇದೆ. ಇನ್ನು ಬೇರೆ ಸರ್ಕಾರಿ ಉದ್ದೇಶಕ್ಕೆ ಕಟ್ಕೋಬೇಕು ಅಂತಂದ್ರೆ ಬೇಜಾನ್ ಜಾಗ ಇದೆ. 43ನೇ ಸರ್ವೆ ನಂಬರಲ್ಲಿ ಬುದ್ಧವನಹಳ್ಳಿ ಸರ್ವೆ ನಂಬರ್ ಆಲ್ರೆಡಿ ಸರ್ಕಾರಿ ಕಚೇರಿಗಳಿಗೆಲ್ಲ ಆಗಿದೆ. ಆದ್ರೂ ಇದು ಸರ್ಕಾರಿ ಉದ್ದೇಶಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನನ್ನ 60-70 ವರ್ಷದ ಇತಿಹಾಸ ಏನಿದೆ ಅದನ್ನು ಇತ್ತೀಚೆಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರು. ನಾನು ಇಲ್ದಿದ್ದಾಗ ಬಂದು ಮಕ್ಕಳ ಮೇಲೆ ಧಮಕಿ ಹಾಕಿ ಹೋಗಿರ್ತಕ್ಕಂಥ ಘಟನೆಯೂ ನಡೆದಿದೆ ಇತ್ತೀಚೆಗೆ. ಯಾರು ಧಮಕಿ ಹಾಕಿರೋದು ಅಂತ ತಹಸೀಲ್ದಾರ್ ಮೇಡಮ್ ಅವರೇ ಬಂದು ಮಕ್ಕಳ ಮೇಲೆ ಧಮಕಿ ಹಾಕಿ ಹೋಗಿದ್ದಾರೆ. ಇವೆಲ್ಲ ಮರಗಳು ಯಾರು ಬೆಳ್ಸೋಕೆ ಹೇಳಿದ್ರು ನಿಮಗೆ? ಈ ಮರಗಳು ಇತ್ತೀಚೆಗೆ ಬೆಳೆಸಿರೋದಲ್ಲ, ಇದು ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಮರಗಳಿವು. ಲೋನ್ ತಗೊಂಡು ಮನೆ ಕಟ್ಟಿದ್ದೀನಿ. ಆ ಬ್ಯಾಂಕ್ ಲೋನು ಯಾರು ತೀರಿಸ್ತಾರೆ? ನಾನೇನೋ ನೆಮ್ಮದಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಆ ಲೋನ್ ಮೇಲೆ ಹಾಕ್ಕೊಂಡು ಮನೆ ಇಷ್ಟು ಸಾಧನೆ ಮಾಡಿ ಕಟ್ಟಿದ್ದೀನಿ. ಅದೇ ನನ್ನ ಕನಸಾಗಿದೆ. ಅದನ್ನು ಏಕಾಏಕಿ ಬಂದು ಹೊಡಿತೀವಿ ಅಂತಂದರೆ ಈ ಯಾವ ಮಾನವೀಯತೆ ಇದು? ಇದಕ್ಕೆ ಮಾನವೀಯತೆ ಅಂತಾರೆ. ಪ್ರತಿಭಟನಾ ನಿರತರು ತಹಸೀಲ್ದಾರ್ ರವರಿಗೆ ತೆರವುಗೊಳಿಸದಂತೆ ಮನವಿ ನೀಡಿದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.